ನಮಸ್ಕಾರ. ಉದ್ದಿನ ವಡೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ ಹೇಗೆ ಗರಿಗರಿಯಾಗಿ ಮೃದುವಾಗಿದೆ ಅಂತ ಉದ್ದಿನ ವಡೆ. ಮೊದಲು ನಾನು 1 ಗ್ಲಾಸಷ್ಟು ಉದ್ದಿನ ಬೇಳೆನ ಬೆಳಗ್ಗೆ ಒಂದು 10 ಗಂಟೆ ಅಷ್ಟರಲ್ಲೇ ನೆನೆಸಿಟ್ಟಿದ್ದೆ. ಅದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಅಕ್ಕಿನೂ ಕೂಡ ಜೊತೆಲೇ ನೆನೆಸಿಟ್ಟಿದ್ದೀನಿ. ಒಂದು 5 ಅವರ್ 6 ಅವರ್ ನೆನೆಸಬೇಕು. ಅದಾದಮೇಲೆ ನೋಡಿ ಇಷ್ಟು ನುಣ್ಣಗೆ ರುಬ್ಕೋಬೇಕು. ನುಣ್ಣಗೆ ರುಬ್ಕೊಳ್ಳಿ. 1 ಸ್ಪೂನು ಅಥವಾ 1.5 ಸ್ಪೂನಷ್ಟು ನೀರು ಹಾಕ್ಕೊಂಡು ರುಬ್ಕೊಂಡ್ರು ನಡೆಯುತ್ತೆ. ನೋಡಿ ರುಬ್ಬಾದ್ಮೇಲೆ ಹಿಟ್ಟನ್ನು ಈ ಥರ ಹದಗೊಳಿಸ್ಬೇಕು. ಚೆನ್ನಾಗಿ ಈ ಥರ ಒಂದು 5 ನಿಮಿಷ 10 ನಿಮಿಷ ಮಾಡಬೇಕು. ನೋಡಿ ಇದಾದಮೇಲೆ ನಾನು ಮೆಣಸು ಹಾಕ್ಕೊಂಡಿದ್ದೀನಿ. ಮೆಣಸಾದ್ಮೇಲೆ ಕಾಯಿ ತುರಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಶ್ರಣ ಮಾಡಬೇಕು. ಚೆನ್ನಾಗೆ ಇದೆಲ್ಲ ಮಿಶ್ರಣ ಮಾಡಿ ನಂತರ ಒಂದು ಬಾಣಲಿಗೆ ನಾನು ಎಣ್ಣೆನ ಕಾಯಕ್ಕಿಟ್ಟಿದ್ದೆ. ನೋಡಿ ಕಾಯಕ್ಕಿಟ್ಟಾದ್ಮೇಲೆ ನೋಡಿ ಇದೆಲ್ಲ ಚೆನ್ನಾಗೆ ಉಪ್ಪು ಹಾಕ್ಕೋತಾ ಇದ್ದೀನಿ, ಮಿಶ್ರಣ ಮಾಡ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಶ್ರಣ ಮಾಡಿ ಎಣ್ಣೆ ಕಾಯ್ದ ನಂತರ ನೋಡಿ ಕೈಗೆ ನೀರನ್ನ ತೇವ ಮಾಡ್ಕೋಬೇಕು. ನೋಡಿ ಈ ಥರ ಹಿಟ್ಟು ಎತ್ಕೊಂಡು ಮಧ್ಯದಲ್ಲಿ ಹಿಂಗೆ ಮಾಡಿಕೊಂಡು ಒಂಥರ ಈ ಥರ ಮಾಡಿಕೊಂಡು ನೋಡಿ ಈ ಥರ ನಿಧಾನಕ್ಕೆ ಎಣ್ಣೆಗೆ ಬಿಡಬೇಕು ವಡೆ. ನೋಡಿ ಈ ಥರ ಪ್ರತಿ ಒಂದು ಸಲನೂ ಕೈ ತೇವ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಿಟ್ಟು ಎಣ್ಣೆಗೆ ಬೀಳೋದಿಲ್ಲ. ನೋಡಿ ಈ ಥರ ಹಾಕ್ಕೊಂಡು ನೀಟಾಗಿ ನಿಧಾನಕ್ಕೆ ಬಿಡಿ, ಹುಷಾರಾಗಿ ಬಿಡಿ. ನೋಡಿ ಈ ಥರ ಒಂದು ಮೀಡಿಯಮ್ ಉರಿಲಿ ಇದನ್ನು ಉದ್ದಿನ ವಡೆನ ನಾವು ಬೇಯಿಸ್ಕೋಬೇಕಾಗುತ್ತೆ. ನಿಧಾನಕ್ಕೆ ಬೇಯಿಸ್ಕೊಳ್ಳಿ. ಒಂದು ಮೀಡಿಯಮ್ ಉರಿ ಇರಲಿ ಅಥವಾ ಸಣ್ಣ ಉರಿಲಿ ಬೇಯಿಸ್ಕೊಂಡ್ರೂ ಸರಿ. ನೋಡಿ ಎಷ್ಟು ಕಲರ್ ಬಂದಿದೆ ಉದ್ದಿನ ವಡೆ. ನೋಡಿ ಹೀಗಾಗಿದೆ. ನಮ್ಮ ಮನೆ ಹತ್ರ ಮಳೆ ಬರ್ತಿತ್ತು, ಚಳಿಗೆ ತುಂಬ ಚೆನ್ನಾಗಿತ್ತು. ಚಟ್ನಿ ಮತ್ತು ಸಾಂಬಾರು ಜೊತೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.